ಬೆಳಗ್ಗೆ ಹೆಡ್ ಕಾನ್ಸ್ಟೇಬಲ್ ಅರ್ಜುನ್ ಸಾಲಾಪುರ್ ಸರ್ ಮತ್ತೆ PSI ಅವ್ರ ಮಂಜುನಾಥ್ ತಿರ್ಕನ್ ಅವ್ರ ಸರ್ PSI ಅವ್ರಿ ಇಬ್ರು ಕೂಡ ನನ್ನ ಭಾಳ ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ಬೇದಿದ್ರು ಸರ್. ಬೇದಿದ್ದಕ್ಕಾಗಿ ನನಗೆ ಸ್ವಲ್ಪ ಸಿಟ್ಟು ಬಂದ ನಾನು ಲೋಕಾಯುಕ್ತ ತಪ್ಪಿಸ್ಕ ದೂರು ನೀಡಿ FIR ಮಾಡಿದ್ದೀನಿ ಸರ್. ಬಿಳಿಗಿ ಪೊಲೀಸ್ ಠಾಣೆಯ ಜಮಾದಾರ್ ಅರ್ಜುನ್ ಸಾಲಾಪುರ ಅಪಘಾತಕ್ಕೆ ಒಳಗಾದ ವಾಹನವನ್ನು ಬಿಡುಗಡೆಗೊಳಿಸಲು 25,000 ರೂಪಾಯಿಗಳು ಲಂಚದ ಹಣಕ್ಕಾಗಿ ಬೇಡಿಕೆ ಇಟ್ಟು ಲಂಚದಾನ ಪಡೆಯುವಾಗ ಲೋಕಾಯುಕ್ತರ ಅತಿಥಿಯಾಗಿದ್ದಾನೆ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ. ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಚಿಕ್ಕಲಗುಂಡಿ ಗ್ರಾಮದ ನಮ್ಮ ತಂದೆಯವರಿಗೆ ಬಸವರಾಜ್ ಸ್ಕಿಡ್ ಆಗಿ ಸೈಕಲ್ ಮೋಟರ್ ಮೇಲೆ ಬಿದ್ದಿದ್ರಿ. ಅದರ ಸಂಬಂಧ ನಾನು ಗಾಡಿ ಇನ್ಸೂರೆನ್ಸ್ ತಗೊಳ್ಳೋ ಸಂಬಂಧ ಸ್ಟೇಷನ್ ಎತ್ತಿದ್ದೆ ಸರ್. ಅದಕ್ಕೆ ಅವ್ರ ಗಾಡಿ ನಮ್ಗೆ ವಾಪಸ್ ಕೊಡ್ಬೇಕಾದ್ರೆ 30,000 ರೂಪಾಯಿ ಲಂಚ ಕೇಳಿದ್ರು ಸರ್. ನಾನು 25,000 ರೂಪಾಯಿ ಕೊಡ್ತೀನಿ ಅಂತೇಳಿ ಮುಗಿಸಿ ಇದು ಮಾಡಿದ್ದೀನಿ ಸರ್. ಅಷ್ಟಾದ್ರೂ ನನ್ನ ಗಾಡಿ ಬಿಡಕ್ಕೆ 4 ತಿಂಗಳು ಟೈಮಿಂಗ್ ತೋರಿಸ್ತಾರೆ ಅವರು. ಬಿಳಿಗಿ ಹೆಡ್ ಕಾನ್ಸ್ಟೇಬಲ್ ಅಂತ ಅರ್ಜುನ್ ಸಾಲಾಪುರ್ ಸರ್ ಮತ್ತು PSI ಸರ್ ಅವ್ರದ್ದು ಸ್ವಲ್ಪ ಅದಕ್ಕೆ ಫ್ಯಾಮಿಲಿ ಸರ್. ಇಬ್ಬರು ಸೇರಿ ನನ್ನ ಅಮೌಂಟ್ ಕೇಳಿ ಸರ್. ಬೆಳಗ್ಗೆ ಹೆಡ್ ಕಾನ್ಸ್ಟೇಬಲ್ ಅರ್ಜುನ್ ಸಾಲಾಪುರ್ ಸರ್ ಮತ್ತು PSI ಅವ್ರ ಮಂಜುನಾಥ್ ತಿರ್ಕನ್ ಅವ್ರ ಸರ್ PSI ಅವ್ರಿ ಇಬ್ಬರು ಕೂಡ ನನ್ನ ಭಾಳ ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ಬೇದಿದ್ರು ಸರ್. ಅದರ ಸಂಬಂಧ ನಾನು ಲೋಕಾಯುಕ್ತ ಆಫೀಸ್ಗೆ ಹೋಗಿ ಭೇಟಿಯಾಗಿ ಬೇದಿದ್ದಕ್ಕಾಗಿ ನನಗೆ ಸ್ವಲ್ಪ ಸಿಟ್ಟು ಬಂದ ನಾನು ಲೋಕಾಯುಕ್ತ ಆಫೀಸ್ಗೆ ದೂರು ನೀಡಿ FIR ಮಾಡಿದ್ದೀನಿ ಸರ್. ಬಿಳಿಗಿ ತಾಲೂಕಿನ ಚಿಕ್ಕಲಗುಂಡಿ ಗ್ರಾಮದ ಬಸಪ್ಪ ಕೆಂಪಲಿಂಗನವರು ತಮ್ಮ ಹೊಲದಿಂದ ಗ್ರಾಮದ ಕಡೆಗೆ ಬರುವಾಗ ತಮ್ಮ ಮೋಟಾರು ಸೈಕಲ್ ವಾಹನವು ಸ್ಕಿಡ್ಡಾಗಿ ಬಿದ್ದು 17 ಅಕ್ಟೋಬರ್ 2023ರಂದು ಆಸ್ಪತ್ರೆ ಸೇರಿದ್ದಾರೆ. ಆದರೆ 25 ಅಕ್ಟೋಬರ್ 2023ರಂದು ಬಿಳಿಗಿಯ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿ ಅಪಘಾತಕ್ಕೆ ಒಳಗಾದ ವಾಹನವನ್ನು ವಶಕ್ಕೆ ಪಡೆದ ಬಿಳಿಗಿಯ ಪೊಲೀಸರು ವಾಹನ ಬಿಡುಗಡೆ ಮಾಡಲು 25,000 ರೂಪಾಯಿ ಲಂಚದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರಂತೆ. ಇಲ್ಲಿನ ಜಮಾದಾರ್ ಉರ್ಫ್ ಹೆಡ್ ಕಾನ್ಸ್ಟೇಬಲ್ ಅರ್ಜುನ್ ಸಾಲಾಪುರ ಶೌರ್ಯದಿಂದ ಲಂಚದ ಹಣ ಪಡೆಯಲು ಹೋಗಿ ಲೋಕಾಯುಕ್ತರ ಬಲೆಗೆ ಬಿದ್ದು ಪ್ರಕರಣ ಸಂಖ್ಯೆ 4/2024 ದಾಖಲಾಗಿ ಕೃಷ್ಣ ಜನ್ಮ ಸ್ಥಳದಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಇಲ್ಲಿ ದೂರುದಾರ ಸಂತೋಷ್ ಕೆಂಪ್ಲಿಂಗ್ನವರು PSI ತಿರ್ಕನ್ನವರ ಕೈವಾಡವಿದೆ. ಅವರು ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅರ್ಜುನ್ ಸಾಲಾಪುರ್ ಮತ್ತು PSI ತಿರ್ಕನ್ನವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. PSI ತಿರ್ಕನ ಮೇಲೂ ಪ್ರಾಮಾಣಿಕ ತನಿಖೆಯಾಗಬೇಕು ಎಂದು ನಮ್ಮ ಸುದ್ದಿವಾಹಿನಿಯ ಮುಂದೆ ದೂರುದಾರ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮುಂದೆ ಕಾದು ನೋಡೋಣ. ಇಷ್ಟಪಟ್ಟಲ್ಲಿ ಲೇಖವಳಿ ಕೇವಲಿ ಸಬ್ಸ್ಕ್ರೈಬ್ ಮಾಡಿ ಬೇಲ್ ಬಂತನ ಅಂತನ್ನು ಮಡಿದಲ್ಲಿ ನಾನು ಅನುಪ್ರಿಯ ನಮ್ಮಂದೂತ ಬಾದುಕೋತಿ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ. ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ. ಹಾದಿ ತಪ್ಪಿದ ನಾಯಕರು, ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ, ಮೇರೆ ಮೀರಿದ ಭ್ರಷ್ಟಾಚಾರ, ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ, ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರಭ ನ್ಯೂಸ್. ದಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್. ನಿರಂತರವಾಗಿ ದೂತ 24x7 ನ್ಯೂಸ್.